ಗೌರಿ ಗಣೇಶ ಹಬ್ಬಕ್ಕೆ ಪಿಒಪಿ ಮೂರ್ತಿಗಳನ್ನು ಬಳಸದೆ ಪರಿಸರ ಸ್ನೇಹಿ ಜೇಡಿಮಣ್ಣಿನ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಾರ್ವಜನಿಕರು ಹಾಗೂ ಯುವಕರಿಗೆ ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ದೂರದರ್ಶನದೊಂದಿಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಚಿನ್ನಪ್ಪ ಚಿಕ್ಕ ಹಾಗಡೆ ರಾಸಾಯನಿಕ ಬಣ್ಣಗಳಿಂದ ಕೂಡಿದ ಪಿಒಪಿ ಮೂರ್ತಿಗಳನ್ನು ಪರಿಸರಕ್ಕೆ ಮಾರಕವಾಗಿವೆ. ಹೀಗಾಗಿ ಪರಿಸರಕ್ಕೆ ಪೂರಕ ಮಣ್ಣಿನ ಮೂರ್ತಿಗಳ ಬಳಕೆಯ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಯುವಜನರು ಕಚ್ಚಾಡೋದು ಬೇಡ ಅಂತೇಳಿ ನಾವಿವತ್ತು ಒಂದು ಸಣ್ಣ ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸವನ್ನು ಇವತ್ತು ಚಿನ್ಮಯ ಸೇವಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀವಿ. ಸಮಾಜ ಸೇವಕರಾದ ವಿಜಯ್ ಕುಮಾರ್, ಪರಿಸರವು ಈಗಾಗಲೇ ಬಗೆ ಬಗೆಯ ಮಾಲಿನ್ಯ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹತ್ತಾರು ರಾಸಾಯನಿಕ ಬಣ್ಣಗಳನ್ನು ಬಳಸಿದ ಮೂರ್ತಿಗಳನ್ನು ಬಳಕೆ ಮಾಡುವುದು ಸೂಕ್ತವಲ್ಲ. ಹೀಗಾಗಿ ಮಾಲಿನ್ಯ ತಡೆಗೆ ಎಲ್ಲರೂ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳಿಗೆ ಒತ್ತು ನೀಡಬೇಕು ಎಂದರು. ನಿಷೇಧ ಮಾಡಿದ್ರೂ ಸಹ ಸರ್ಕಾರ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು. ವಿದ್ಯಾರ್ಥಿನಿ ತ್ರಿವೇಣಿ, ಪಿಒಪಿ ಗಣೇಶ ಮೂರ್ತಿಗಳ ಬಳಕೆಯಿಂದ ವಿಸರ್ಜನೆ ಬಳಿಕ ಜಲಮೂಲ ಕಲುಷಿತ ಆಗುವುದಲ್ಲದೆ ಜಲಚರ ಬದುಕಿಗೂ ಕಂಟಕ. ಹೀಗಾಗಿ ಮಣ್ಣಿನ ಮೂರ್ತಿಯನ್ನೇ ಕೂರಿಸಿ ಎಂದರು. ನೀರಿನ ಮಾಲಿನ್ಯವೂ ಆಗುತ್ತೆ. ಆದ್ದರಿಂದ ಎಲ್ಲರೂ ಮಣ್ಣಿನ ಗಣೇಶನ ಯೂಸ್ ಮಾಡೋಣ. ಮಣ್ಣಿನ ಗಣೇಶವನ್ನು ಇಟ್ಟು ನಾವು ಗಣೇಶ ಚತುರ್ಥಿಯನ್ನು ಆಚರಿಸೋಣ. ಮತ್ತೋರ್ವ ವಿದ್ಯಾರ್ಥಿನಿ ಪ್ರಿಯಾಂಕಾ, ಪರಿಸರಕ್ಕೆ ಯಾವುದೇ ಹಾನಿ ಮಾಡದ ಮಣ್ಣಿನ ಗಣಪನನ್ನೇ ಪೂಜಿಸೋಣ ಎಂದರು. It is very harmful for nature and it is very harmful for water bodies. So let us use sand or muddy Ganeshas which will protect our environment, save our environment.